ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಒಳ್ಳೆಯ ದಿನ ನಿಮಗೆ ಸ್ವಾಗತಿಸುತ್ತೇನೆ. ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಒಂದಾಗುವವರು ಆಗಿದ್ದೇವೆ. ನಮಗೆ ಈ ಕಾರ್ಯ ಸಾಧಿಸಿ ಸಿಕ್ಕಿದರೆ ಎಂದು ಯೋಚಿಸುವ ಪ್ರಾರ್ಥನೆಗಳಿಗೆ ದೇವರ ಉತ್ತರ ಲಭಿಸುವ ದಿನವಾಗಲಿ. ಆಮೇನ್. ದೇವರ ಸ್ಪರ್ಶ ವೈಯಕ್ತಿಕವಾಗಿ ಅನುಭವಿಸುವ ದಿನವಾಗಲಿ. ಪ್ರತಿನಿತ್ಯ ದೇವರು ನಮ್ಮನ್ನು ಎಬ್ಬಿಸಿ ನಮ್ಮೊಂದಿಗೆ ಮಾತನಾಡುವ ಅನುಭವವಾಗಿದೆ. ಇಂದು ನಾವು ಆಲಿಸುವ ದೇವರ ವಾಕ್ಯ 2 ಕೊರಿಂಥರಿಗೆ ಬರೆದ ಪತ್ರ 9ನೇ ಅಧ್ಯಾಯ 6ನೇ ವಾಕ್ಯ. ವಿರಳವಾಗಿ ಬಿತ್ತುವವನು ವಿರಳವಾಗಿ ಕೊಯ್ಯುತ್ತಾನೆ, ಹೇರಳವಾಗಿ ಬಿತ್ತುವವನು ಹೇರಳವಾಗಿ ಕೊಯ್ಯುತ್ತಾನೆ, ಇದು ನಿಮಗೆ ತಿಳಿದಿರಲಿ. ಪ್ರಿಯರೇ, ಬಿತ್ತಿದರೆ ಕೊಯ್ಯಲು ಸಾಧ್ಯ. ಪ್ರಿಯರೇ, ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ನಿಂತರೆ ಕೊಯ್ಯಲು ಸಾಧ್ಯ, ಸಾಕ್ಷಿ ಹೇಳಲು ನಮಗೆ ಸಾಧ್ಯ. ನಮ್ಮ ಒಂದೊಂದು ಅವಶ್ಯಕತೆಯನ್ನು ನಮ್ಮ ಪ್ರಾರ್ಥನೆಯಲ್ಲಿ ಸಮರ್ಪಿಸೋಣ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಪ್ರಾರ್ಥಿಸುವಾಗಲೂ, ಕುಟುಂಬ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವಾಗಲೂ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಸಮರ್ಪಿಸಿ ಹೇಳಿ ಪ್ರಾರ್ಥಿಸಬೇಕು. ನಮ್ಮ ಆಸೆ ಆಕಾಂಕ್ಷೆಯನ್ನು ಹೇಳಿ ಪ್ರಾರ್ಥಿಸುವಾಗ ಅಲ್ಲಿ ಅದ್ಭುತಗಳು ಸಂಭವಿಸುತ್ತದೆ. ದೇವರು ಅದನ್ನು ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸುತ್ತಾರೆ. ನಮಗೆ 2 ಕೊರಿಂಥರಿಗೆ ಬರೆದ ಪತ್ರ 9ನೇ ಅಧ್ಯಾಯ 8ನೇ ವಾಕ್ಯವನ್ನು ಒಮ್ಮೆ ಆಲಿಸೋಣ. ಸಕಲ ವಿಧವಾದ ವರದಾನಗಳನ್ನು ನಿಮಗೆ ಯಥೇಚ್ಛವಾಗಿ ನೀಡಬಲ್ಲ ಶಕ್ತಿ ದೇವರಿಗಿದೆ. ನೀವು ಸದಾ ಸಮೃದ್ಧಿಯಿಂದಿರುವಿರಿ, ಹೀಗೆ ಸಕಲ ಸತ್ಕಾರ್ಯಗಳನ್ನು ಹೃತ್ಪೂರ್ವಕವಾಗಿ ನೆರವಾಗಿರುವಿರಿ. ಪ್ರಿಯರೇ, ನಾವು ಹೀಗೆ ಪ್ರಾರ್ಥಿಸಿದರೆ ಒಮ್ಮೆಯೂ ನಿರಾಸೆ ಹೊಂದಬೇಕಾಗಿಲ್ಲ. ದೇವರು ನಾವು ಆಸೆ ಪಟ್ಟ ಸ್ಥಳದಲ್ಲಿ ಕೈ ಹಿಡಿದು ಎತ್ತಿ ಬರುವ ಅನುಭವ ನಮಗೆ ಉಂಟಾಗುತ್ತದೆ. ಆಮೇನ್. ನಮಗೆ ಎಲ್ಲವೂ ಸಮೃದ್ಧಿ ನೀಡಲು ಶಕ್ತಿ ಇರುವವರು ಆಗಿದ್ದಾರೆ ನಮ್ಮ ದೇವರು. ನಮ್ಮ ಜೀವನದಲ್ಲಿ ದೇವರಿಗೆ, ದೇವರ ವಾಕ್ಯಕ್ಕೆ ಒಂದನೇ ಸ್ಥಾನ ನೀಡಿ ನಮ್ಮ ವೈಯಕ್ತಿಕ ಪ್ರಾರ್ಥನೆಯನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಸಾಧಿಸುವ ರೀತಿಯಲ್ಲಿ ದೇವರ ವಾಕ್ಯ ಕಾರ್ಯ ಮಾಡಲು ಪ್ರಾರಂಭಿಸುತ್ತದೆ. ಆಮೇನ್. ಹಲ್ಲೆಲೂಯಾ. ಹೇರಳವಾಗಿ ಬಿತ್ತಿದರೆ ಹೇರಳವಾಗಿ ಕೊಯ್ಯುತ್ತಾರೆ. ಪ್ರಿಯರೇ, ನಮ್ಮ ಪ್ರಾರ್ಥನೆಯನ್ನು ಪ್ರತಿನಿತ್ಯ ಆಲಿಸುವ ವಾಕ್ಯದಲ್ಲಿ ಸಮರ್ಪಿಸಿ ಹೇಳಿ ಪ್ರಾರ್ಥಿಸುವ. ಇಂದು ಭಾನುವಾರ, ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ನಮ್ಮನ್ನೇ ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.